ಇನ್ನು ನಾಳೆ ಕಳೆದು ಮಂಗಳವಾರ ಬಂತು ಅಂತ ಅಂದ್ರೆ ಮತ್ತೊಂದು ರಾಜಕೀಯ ಮಲ್ಲಯುದ್ಧ ಶುರುವಾಗ್ತಾ ಇದೆ. ಹೌದು, ರಾಜ್ಯದಲ್ಲೇ ಎಸ್ಐಆರ್ ಶುರುವಾಗಲಿದ್ದು ಕಾಂಗ್ರೆಸ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಸಮಾವೇಶ ನಡೆಸಿ ಕಾರ್ಯಕರ್ತರನ್ನ ಎಚ್ಚರಿಸೋ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಈ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ಪಾರದರ್ಶಕವಾಗಿ ಇದೆಲ್ಲ ನಡೆಯುತ್ತೆ ಅಂತ ಹೇಳ್ಕೊಂಡು ಬಿಜೆಪಿ ಹೇಳ್ತಾ ಇದೆ. ಮಂಗಳವಾರದಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರು. ಎಚ್ಚರಿಕೆ ಹೆಜ್ಜೆ ಇಟ್ಟ ಕಾಂಗ್ರೆಸ್, ಮತ್ತೊಂದು ಕದನ ಫಿಕ್ಸ್. ಎಸ್ಐಆರ್ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಲ್ಲಿ ಜೂನ್ 30ರಿಂದ ಎಸ್ಐಆರ್ ನಡೆಸಲಾಗ್ತಾ ಇದೆ. ಪಶ್ಚಿಮ ಬಂಗಾಳ ಫಲಿತಾಂಶದ ಬಳಿಕ ಎಸ್ಐಆರ್ ವಿಚಾರದಲ್ಲಿ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆ ಇಟ್ಟಿದೆ. ಇವತ್ತು ಮೈಸೂರಿನಲ್ಲಿ ಎಸ್ಐಆರ್ ಜಾಗೃತಿ ಸಮಾವೇಶ ಆಯೋಜಿಸಿ ಶಾಸಕರು, ಮಾಜಿ ಶಾಸಕರು, ಸಂಸದರಿಗೆ ಸಂದೇಶ ರವಾನಿಸಲಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭಾಗಿಯಾಗಿ ಕಾರ್ಯಕರ್ತರಿಗೆ ಎಚ್ಚರಿಕೆ ಸಂದೇಶವನ್ನು ನೀಡಿದ್ದಾರೆ. 2 ತಿಂಗಳು ಎಚ್ಚರಿಕೆ ವಹಿಸದೇ ಇದ್ರೆ ಮಾರಣ ಹೋಮ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯವರು ಏನ್ ಮಾಡ್ಲಿಕ್ಕೂ ಏಸಲ್ಲ. ನೀವು ಎಚ್ಚರ ತಪ್ಪಿದ್ರೆ ನಿಮ್ಮ ಮಾರಣ ಹೋಮ ಆಗ್ತದೆ ಅಂತಕ್ಕದನ್ನ ಅರ್ಥ ಮಾಡ್ಕೋಬೇಕು. ಪರಿಷ್ಕರಣೆ ಮಾಡೋದ್ರಲ್ಲಿ ನಾವು ವಿರೋಧಗಳಿಲ್ಲ. ಆದರೆ ನೀವು ಅರ್ಹ ಮತದಾರರನ್ನ ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರನ್ನ ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಹಕ್ಕನ್ನಾಗಿ ಇವತ್ತು ಕಸಿಯುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮತ್ತೆ ಅವ್ರ ಅಂಗಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಅದಾಗಬಾರ್ದು. ಅದಾದ್ರೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಬಹುಶಃ ಮುಂದೆ ಏನಾದ್ರೂ ಆಗ್ಬೋದು. ಈಗಾಗಲೇ ಬಿಜೆಪಿಯವರು ಹಲವಾರು ನಾಯಕರಿಗೆ ಹೇಳ್ತಿದ್ದಾರೆ, ಯಾರ್ಯಾರ್ದು SIR ಅಲ್ಲಿ ಹೆಸರು ಬಿಟ್ಟೋಗಿದೆ ಅವ್ರಿಗೆ ನಾವು ಗೌರ್ಮೆಂಟ್ ಸವಲತ್ತುಗಳನ್ನ ಕೊಡಲ್ಲ, ಸರ್ಕಾರ ಸವಲತ್ತುಗಳನ್ನ ಕೊಡಲ್ಲ, ಮುಂದೆ ಅವರಿಗೆ ಪೌರತ್ವ ಕೂಡ ರದ್ದು ಮಾಡುವಂತ ಸಂಭವ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಸದಾನಂದ ಗೌಡ, ಎಲ್ಲವೂ ಪಾರದರ್ಶಕವಾಗಿ ನಡೆಯಲಿದೆ ಅಂದಿದ್ದಾರೆ. ಎಲ್ಲವೂ ಕಾನೂನುಬದ್ಧವಾಗಿ, ಶಿಸ್ತುಬದ್ಧವಾಗಿ ಎಲ್ಲವನ್ನ ಕೂಡ ಜನರಿಗೆ ತಿಳಿಸುವಂಥ ವ್ಯವಸ್ಥೆಗಳನ್ನು ನಮ್ಮ ಎಲೆಕ್ಷನ್ ಕಮಿಷನ್ ಮಾಡಿರುವಂಥದ್ದು ನೀವು ಕಂಡಿದ್ದೀರಿ. ಆ ದೃಷ್ಟಿಯಲ್ಲಿ ಅತ್ಯಂತ ಪಾರದರ್ಶಕವಾದಂಥ ಒಂದು ವ್ಯವಸ್ಥೆಗಳು SIRನಲ್ಲಿ ನಡೀತವೆ. ನಾಡಿದ್ನಿಂದ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಲಿದ್ದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮತ್ತೊಂದು ಕದನ ಏರ್ಪಡುವ ಸಾಧ್ಯತೆ ಇದೆ. ರಾಮ್, TV9 ಮೈಸೂರು.